ಸುಷ್ಮಾ ಶ್ರೀನಿವಾಸ್ ಅಂತ ಕರ್ನಾಟಕ ರೈತ ಜನಸೇನಾ ಅಧ್ಯಕ್ಷರು ಮಾತಾಡ್ತಾ ಇರೋದು. ಇವತ್ತು ನಾವು ಪವನ್ ಕಲ್ಯಾಣ್ ಅವರ ಹುಟ್ಟಿದಬ್ಬವನ್ನ ಆಚರಿಸ್ತಾ ಇದ್ದೀವಿ. ಆಂಧ್ರ ಉಪಮುಖ್ಯಮಂತ್ರಿಗಳಾದಂತಹ ಜನಸೇನಾ ಸಂಸ್ಥಾಪಕರಾದಂತಹ ಪವನ್ ಕಲ್ಯಾಣ್ ಅವರು ಹುಟ್ಟಿದಬ್ಬ ಬಹಳ ಅರ್ಥಪೂರ್ಣವಾಗಿ ಆಚರಿಸ್ತಾ ಇದ್ದೀವಿ. ಇವಾಗಲೇ ರಕ್ತದಾನ ನಡೀತಾ ಇದೆ. 12 ಗಂಟೆಗೆ ಅನ್ನದಾನ ಕಾರ್ಯಕ್ರಮ ಇದೆ. ಅದಕ್ಕಿಂತ ಮಹತ್ವವಾದ ಕಾರ್ಯಕ್ರಮ ಪೌರ ಕಾರ್ಮಿಕ ಹೆಣ್ಣು ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಡೋ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಮತ್ತೆ ನಮ್ಮಲ್ಲಿರುವಂತ ಎಲ್ಲ ಮಕ್ಕಳಿಗೂ ಇನ್ಶೂರೆನ್ಸ್ ಅನ್ನ ಮಾಡಿಸಿದೀವಿ. ಯಾರಿಗೆ ಅವಶ್ಯಕತೆ ಇದೆ ಅವರು ಮಾಡಿಸ್ಕೊಂಡಿದ್ದಾರೆ. ಆ ಇನ್ಶೂರೆನ್ಸ್ ಬಾಂಡ್ ವಿತರಣೆಯನ್ನು ಸಹ ಇವತ್ತು ಮಾಡ್ತಾ ಇದ್ದೀವಿ. ಇಂಥ ಒಬ್ಬ ಅಪರೂಪದ ವ್ಯಕ್ತಿ ಅಂತಾನೆ ಹೇಳಬೇಕು ಪವನ್ ಕಲ್ಯಾಣ್ ಅವರು. ಯಾಕೆ ಅಂತ ಹೇಳಿದ್ರೆ ಎಷ್ಟೋ ಜನ ನಾವು ನಟರನ್ನ ನೋಡಿದೀವಿ, ಬಹಳಷ್ಟು ರಾಜಕೀಯ ವ್ಯಕ್ತಿಗಳನ್ನ ನೋಡಿದೀವಿ, ಬಹಳಷ್ಟು ಜನಗಳನ್ನ ನೋಡ್ತಾನೆ ಬರ್ತಾ ಇದ್ದೀವಿ. ಆದ್ರೆ ಎಲ್ಲರಿಗಿಂತ ಅಭೂತಪೂರ್ವವಾದಂತ ವ್ಯಕ್ತಿ, ಸಮಾಜಕ್ಕೆ ಉತ್ತಮ ಕೊಡುಗೆ ಅವರು ಅಂತಾನೆ ಹೇಳಬೇಕು. ಅವರ ದಾರಿಯಲ್ಲಿ ಎಲ್ಲ ನಮ್ಮ ಮಕ್ಕಳು ನಡಿಲಿ ಅನ್ನೋದು ನಮ್ಮ ಆಸೆ. ಬರೀ ಏನೋ ಒಂದು ಅಭಿಮಾನಿ ಅನ್ನೋದಕ್ಕಿಂತ ಅವರ ವ್ಯಕ್ತಿತ್ವವನ್ನ ನಾವೆಲ್ಲರೂ ಅಭಿಮಾನಿಸ್ತೀವಿ. ಅವರು ನಟರು ಅಂತ ಆಗ್ಬೋದು, ಅಥವಾ ನೋಡ್ಲಿಕ್ಕೆ ಸ್ಮಾರ್ಟ್ ಆಗಿದ್ದಾರೆ ಅಂತ ಖಂಡಿತ ಅಲ್ವೇ ಅಲ್ಲ. ಅವರ ವ್ಯಕ್ತಿತ್ವ, ಅವರು ಮಾಡುತ್ತಿರುವಂತ ಕೆಲಸ. ಯಾಕೆಂದ್ರೆ ನಾನು ಈ ಮಾತನ್ನ ಯಾಕೆ ಒತ್ತಿ ಹೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲರಿಗೂ ಗೊತ್ತಿರುವಂತ ವಿಷಯ. ಅವರು ನಟನೆ ಮಾಡುವಾಗ್ಲೂ ನೋಡಿದೀವಿ ನಾವು, ಅವರು ಸೋತಾಗೂ ನೋಡಿದೀವಿ, ಇವಾಗ ಗೆದ್ದ ಮೇಲೂ ನೋಡ್ತಾ ಇದ್ದೀವಿ. ಪವನ್ ಕಲ್ಯಾಣ್ ಅವ್ರಿಗೆ ಎದುರು ಯಾರೂ ಇಲ್ಲ. ಕಾರಣ ಇವಾಗ ನೋಡಿ, ಅವರು ಎಲೆಕ್ಷನ್ ನಿಲ್ಲಕ್ ಮುಂಚೆ ಏನು ಮಾತು ಕೊಟ್ಟಿದ್ರು ಅದನ್ನೆಲ್ಲ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಇವತ್ತು ಅವರು ಕೆಳಮಟ್ಟದಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪಂಚಾಯತಿ ವೈಸಿಂದ ಕೆಲಸವನ್ನ ಮಾಡ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಅವ್ರದೇ ಆದ ಫ್ರೀಡಮ್ ಕೊಟ್ಟಿದ್ದಾರೆ. ಇವತ್ತು ಹಿಂದೂ ಮತ್ತೆ ಒಂದು ಧಾರ್ಮಿಕ ಏನಿದೆ ದೇವಸ್ಥಾನಗಳಿಗೆ ಅಲ್ಲಿ ಬರುವಂತ ಫಂಡ್ ಅನ್ನ ಅದಕ್ಕೆ ಉಪಯೋಗಿಸಿ ಅಂತ ಹೇಳಿದ್ದಾರೆ. ಎಲ್ಲೂ ಅವರು ಧರ್ಮವನ್ನ ಒಡೆಯೋ ಕೆಲಸ ಮಾಡಿಲ್ಲ, ಮತ್ತೆ ಜಾತಿ ಭೇದವನ್ನ ತೋರಿಸುವಂತ ಮಾತುಗಳು ಹೇಳಿಲ್ಲ. ಅವರು ಅಭೂತಪೂರ್ವವಾದ ವ್ಯಕ್ತಿ. ಅವರಿಗೆ ಅವರ ಒಂದು ವ್ಯಕ್ತಿತ್ವಕ್ಕೆ ನಾವೆಲ್ಲ ಚಿರಋಣಿಗಳಾಗಿದ್ದೀವಿ. ನಾವು ಅವರದ ಒಂದು ದಾರಿಯಲ್ಲಿ ನಡಿಬೇಕು ಅಂತ ಎಲ್ಲ ತೀರ್ಮಾನವನ್ನ ಮಾಡಿದ್ದೀವಿ. ನಾವು ನಡಿತೀವಿ ಸಹ. ನಾವು ಏನು ಒಬ್ಬ ವ್ಯಕ್ತಿಯನ್ನ ಅಭಿಮಾನಿಸ್ತಾರೆ ಅಂದ್ರೆ ಬರೀ ಕಟೌಟ್ ಹಾಕ್ತಾರೆ, ಹಾಲಾಭಿಷೇಕ ಮಾಡ್ತಾರೆ ಅನ್ನೋದಲ್ಲದೆ, ಇವತ್ತಿನ ದಿನ ಇಷ್ಟು ಮಕ್ಕಳು ಇನ್ನೂ ಬರ್ತಾರೆ, ಬಹಳ ಜನ ಬರೋರಿದ್ದಾರೆ, ಸಾವಿರಾರು ಜನ ಮಕ್ಕಳು ಬರ್ತಾ ಇದ್ದಾರೆ. ಎಲ್ಲರೂ ಸಹಿತ ಅವರ ದಾರಿಯಲ್ಲಿ ಸನ್ಮಾರ್ಗದಲ್ಲಿ ನಡೀತಾರೆ. ಎಲ್ಲ ಒಂದು ಸಮಾಜದಲ್ಲಿ ಒಂದು ಚೇಂಜ್ ಅನ್ನ ತರಬೇಕು ಅಂತ ಹೇಳಿ ನಾವೆಲ್ಲ ಹೊರಟಿದ್ದೀವಿ. ಅದಕ್ಕೆ ನಿಮ್ಮೆಲ್ಲರ ಒಂದು ಪ್ರೋತ್ಸಾಹ ಮತ್ತೆ ಬೆಂಬಲ ಇರಲಿ ಅಂತ ಕೇಳ್ಕೊಳ್ತೀನಿ. ಜೈ ಜನಸೇನಾ. ಜನಸೇನಾ ಅಧಿನೇತ ಪವನ್ ಕಲ್ಯಾಣ್ ಅವರು ಕರ್ನಾಟಕದಲ್ಲಿ ತಮ್ಮ ಪಕ್ಷವನ್ನು ವೃದ್ಧಿ ಮಾಡೋದಕ್ಕೆ ಆ ಪಕ್ಷದಿಂದ ನಿಮ್ಗೆ ಏನಾದ್ರು ಅಧಿಕೃತವಾಗಿ ನೇಮಕಾತಿ ಏನಾದ್ರು ಮಾಡಿದ್ರು? ಖಂಡಿತ ಇಲ್ಲ. ನಾವು ಯಾವುದೇ ಒಂದು ಪಕ್ಷದ ಆಸೆಗಾಗ್ಬೋದು, ಅಥವಾ ಏನೋ ನಾಳೆ ಒಂದು MLA ಆಗ್ಬೇಕು ಅಂತ ಆಗ್ಲಿ, ಅಥವಾ ಇನ್ನೇನೋ ಆಗ್ಬೇಕು ಅಂತ ಆಗ್ಲಿ ಖಂಡಿತ ಮಾಡಿದ್ದಲ್ಲ. ನಾನು ಎಲ್ಲರಿಗೂ ಗೊತ್ತಿದ್ದಂತೆ 20 ವರ್ಷದಿಂದ ಒಂದು ಸೋಷಿಯಲ್ ಸರ್ವಿಸ್ ಅಂದ್ರೆ ಹೋರಾಟವನ್ನ ಮಾಡ್ಕೊಂಡು ಬಂದಿರುವಂತ ಒಬ್ಬ ಹೋರಾಟಗಾರ್ತಿ ನಾನು. ಇವತ್ತು ಸಹಿತ ನಾನೇ ಅಲ್ಲ, ಹುಡುಗರು ಅಷ್ಟೇ. ನಾವು ಅವ್ರ